ಚೆಕ್. ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು, ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಹ್ಯಾವ್ ಯು, ಐ ಡೋಂಟ್ ನೋ ಇಫ್ ಯು ಆಲ್ ಸ್ಪೋಕನ್ ಟು ಹಿಮ್, ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್ ಸೋ ನೈಸ್ ಟು ಸಿ ದ್ಯಾಟ್ ಹಿ ವಾಸ್ ಮಗು ಥರ he was enjoying his music. It was very nice. And ಯೋಗರಾಜ್ ಭಟ್ ಸರು ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕ್ಯಾನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಹಿ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೋಯಿಟ್ರಿ. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂಥದ್ದೇ ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಒಂದು 4 ಲೈನ್ ಹಾಡ್ತೇನೆ. ಹಾಡು ಒಂಚೂರು ಲೋ ಈ ಹಾಡು. ಸೊ ಹೂ ತುಂಬಿಯ ಕಥೆಯ ಬರೆದವನಾರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಿ ಬೀಟ್ಸ್ ಕಡೆಯಿಂದ ದೊಡ್ಡಮ್ಮ ಬಂದೆ. ನಾನು ದೊಡ್ಡಮ್ಮ ಅಂತ ಕರೆಯೋದು ಶೈಲಜನಾಗ್ ಅವರಿಗೆ. ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಇದೆಲ್ಲ ಶುರುವಾತಾಗಿದ್ದು ಅಥವಾ ಇದರ ಕಾರಣಕರ್ತರು ಈ ಹೊಸಬರದ್ದು ಹೊಸತನ, ಫ್ರೆಶ್ನೆಸ್ ಇರೋ ಮಹತ್ವನ ಹೇಳಿದ್ದು. ನಾವು ಏನೇ ಕ್ರಿಯೇಟಿವ್ ಆಗಿ ಏನೇ ಯೋಚನೆ ಮಾಡ್ಬೋದು, ಎಷ್ಟೇ ನಾವು ಅಲೆ ಎಬ್ಬಿಸ್ಬಿಡ್ತೀವಿ, ನಮ್ಮ ತಲೆಯಲ್ಲಿರೋದೇ ತುಂಬ ಶ್ರೇಷ್ಠವಾದ ಕಥೆ ಅಂತ ನಾವು ಏನೇ ಪಡ್ಕೊಂಡ್ರು ಅದಕ್ಕೊಂದೆರಡು ಇಡ್ಲಿ ಕೊಡಿಸೋನಿಲ್ಲ ಅಂದರೆ ಏನೂ ಆಗಲ್ಲ. ಅದನ್ನು ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಪಾಲಿಸ್ಕೊಂಡ್ಬಂದವರು ಫ್ರೆಶ್ನೆಸ್ನ. ನನ್ನ ತುಂಬ ಇಷ್ಟದ ನಿರ್ಮಾಪಕರು ಈ ಕೃಷ್ಣಪ್ಪನವರು. ಅವರು ವೇದಿಕೆಗೆ ಬರಬೇಕು. ಜೊತೆಗೆ ಇವ್ರ ಜೊತೆ ಸದಾಕಾಲ ಬೆಂಗಾವಲ್ನಂತೆ ನಿರ್ಮಾಣನ ಹೀಗೆ ಸಿನಿಮಾ ಮಾಡಬೇಕು ಅಂತ ಸುಮಾರು ವಿಷಯ ಕಲಿಯೋದಿದೆ. ಆ ಥರದ ಒಂದಿಷ್ಟು ಹಿರಿತನ, ಜೊತೆಗೆ ಜಡ್ಜ್ಮೆಂಟು, ಸಿನಿಮಾ ಅಂದರೆ ಏನು, ಸಿನಿಮಾನ ಹೆಂಗೆ ಪ್ರೀತಿಸ್ಬೇಕು, ಇವಕ್ಕೆಲ್ಲ ಉದಾಹರಣೆಗಳ ಥರ ಇರೋವಂಥ ಗಂಗಣ್ಣ ಅವರು, ಪ್ರತಾಪ್ ರವಿತಾಪಿ ಅವರು ವೇದಿಕೆಗೆ ಬರಬೇಕು. ಗಂಗಣ್ಣ, ಪ್ರತಾಪ್. ತುಮಕಬ. ಕಳೆದ 18 ವರ್ಷಗಳ ನೆನಪನ್ನು ಇವತ್ತು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ಅವತ್ತು ಯೋಗರಾಜ್ ಭಟ್ರು, ಗಂಗಾಧರರು, ಪ್ರತಾಪು, ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು, ಮೀಡಿಯಾದವರು ಸಹ ಇದ್ದಾರೆ. ಅದು ನನಗೆ ಆಶ್ಚರ್ಯವಾಗುತ್ತೆ. 18 ವರ್ಷ ಕಳೆದೋಯ್ತಾ, ನೆನ್ನೆ ಮೊನ್ನೆಗಿದ್ದಂಗೆ ಇದೆ. ನಾವು ಮಧ್ಯೆ 1-2-3 ಸಿನಿಮಾವನ್ನು ಮಾಡಿದ್ವಿ. ನನ್ನ ಪ್ರೊಫೆಷನ್ನು ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ. ಒಂದು ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು, ಮುಂದೆ ಮಾಡ್ತೀರಾ ಪಿಕ್ಚರ್ನ ಅಂತ ಯೋಗರಾಜ್ ಭಟ್ರ ಜೊತೆಯಲ್ಲಿ. ಅವತ್ತು ನಾನು ಹೇಳಿದೆ, ಯೋಗರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋರು, ನನ್ನ ಜೊತೆಲೇ ಇರೋದು ಬೇಡ, ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೆ ಅವತ್ತು. ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತರಕ್ಕೆ ಬೆಳೆಸಿದ್ರು. ಆಗ ಒಂದು ಮಾತು ಹೇಳಿದ್ದೆ ಯೋಗರಾಜ್ ಭಟ್ರಿಗೆ, ಭಟ್ರೆ ನಿಮಗೆ ಯಾರಾದರೂ ರಿಜೆಕ್ಟ್ ಮಾಡಿದ ದಿವಸ ಬನ್ನಿ, ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದರು. ಆ ಮಾತು ಉಳಿಸ್ಕೋಬೇಕಾಯ್ತು ನಾನು. ಇವರು ಕಳೆದ ಕರೋನಾಗ ಮೊದಲೇ ಒಂದು ಸಾರಿ ಬಂದರು. ಮಧ್ಯೆ ಕರೋನಾ ಬಂತು, ಮಧ್ಯೆ ಡಿಸ್ಕಂಟಿನ್ಯೂ ಆಯಿತು. ಕಳೆದ 1 ವರ್ಷದ ಹಿಂದೆ ಬಂದರು. ಈ ಒಂದು ಕಥೆಯನ್ನು ಹೇಳಿದ್ರು, ಅಣ್ಣ ಇದು ಮಾಡಲೇಬೇಕು, ಇತ್ತೀಚಿನ ಸಿನಿಮಾಗಳು ಯಾವುವು
ಈ ಪ್ರೀತಿ ಪಾತ್ರವಾದ ಸಿನಿಮಾ ನಡೆಯಲ್ಲ ಅಂದರು. ಆಯಿತು ಭಟ್ರೆ, ನೀವೇನೋ ಮಾಡಿ, ನಾನು ಇದ್ದೀನಿ ಅಂದೆ. ಬಜೆಟ್ ಬಗ್ಗೆನೂ ತುಂಬ ಆಗುತ್ತೆ ಅದು ಇದು ಅಂದರು. ಯಾವ ಬಜೆಟು ಏನೋ ಮಾಡೋಕ್ಕೆ ಹೊರಟಿದ್ದೀವಿ. ಜೂಜು ಅಂತ ಹೋದ್ಮೇಲೆ 10 ರೂಪಾಯಿ ಆಡಿದ್ರು ಜೂಜೆ, 20 ರೂಪಾಯಿ ಆಡಿದ್ರು ಜೂಜೆ, ಆಡೋಣ ಬಿಡಿ ಅಂತ ಹೇಳಿದ್ದೆ. ಆಗ ಇವ್ರು ಹೇಳಿದ್ರು, ಯಾರನ್ನೂ ಸ್ಟಾರ್ ಕ್ಯಾಸ್ಟ್ಗಳನ್ನ ಅವ್ರನ್ನ ಹಾಕೋಣ, ನೋಡಪ್ಪ ಆಗಿದ್ರೆ ನಾನು ಮಾಡೋಲ್ಲ, ನಮ್ಮ ಹಣ ಬೇಯಿಸೋದಾದರೆ ಹೊಸಬರ ಮೇಲೆ ಬೇಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸು ಮಾಡಿದ್ದಾರೆ. ಕೊನೆಗೆ ಅದರ ಆಯ್ಕೆ ಸುಮುಖ ಅವ್ರಿಗೆ ಸಿಕ್ತು. ಆಮೇಲೆ ಕರ್ಕೊಂಬಂದರು ಮನೆಗೆ. ಅದರ ಮುಂದಿನ ಭಾಗಗಳು ಆಗಲೇ ಕಳೆದ ಬಾರಿನೇ ಹೇಳಿದ್ದಾರೆ. ನಮ್ಮ ಆಸೆ ಏನಂದರೆ, ಈ 2 ರಾಶಿಕಾ ಇರ್ಬೋದು ಮತ್ತು ಅಂಜಲಿ ಇರ್ಬೋದು, ಇವರು ಸಹ ಈ ಒಂದು ಜಾಗಕ್ಕೆ ಇಬ್ಬರಿದ್ದಾರಲ್ಲ. ಕೆಲವು ಹೆಣ್ಮಕ್ಳು ಬಂದಮೇಲೆ ಇಬ್ಬರಾದರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸು ಹೋಯಿತು. ಗಂಗಾಧರ ಅಡ್ವಾನ್ಸು ಕೊಟ್ಟರು, ಹಾಳು ಮಾಡಿಬಿಟ್ರು. ಈ 2 ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದು ಸಿನಿಮಾ ತೆರೆ ಮೇಲೆ ಈಗ ರಾಶಿಕನ್ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರ್ತಾ ಇಲ್ಲ. ಈಗ ಯೋಗರಾಜ್ ಭಟ್ರು ನಮ್ಮ ಶಿವವ್ರನ್ನ ಹಿಡಿದು ಹೀಗೆ ಇರಬೇಕು, ಎಲ್ಲ ನಮ್ಮ ಹಸಿರು ಕ್ರಾಂತಿ ಆಗಿಬಿಟ್ಟಿದೆ ಸಿನಿಮಾ ಪೂರ್ತಿ, ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಂತ ಮಾಡಿದ್ದಾರೆ. ಈ ಹಾಡು ನೋಡೋಕ್ಕೆ ತುಂಬ ಖುಷಿಯಾಗಿ ಕಾಣಿಸ್ತಾ ಇದೆ. ಇದು ಎಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಮೊದಲನೇದಾಗಿ ಯೋಗರಾಜ್ ಭಟ್ರದ್ದು ಕತೆ ಬರೆಯೋದು ಅವರೇ, ಆ ಕಷ್ಟ ಅನುಭವಿಸೋರು ಅವರೇ. ಬಿಸಿಲು ಮಳೆ ಎಲ್ಲವನ್ನು ಸಹಿಸ್ಕೊಂಡು ಅವರು ಯಾವ ಥರ ಅಂದರೆ, ಖಂಡಿತವಾಗ್ಲೂ ಹೇಳಬೇಕು ಅಂದರೆ, ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬ ಕ್ರಿಟಿಕಲ್ ಆಗಿರ್ತದೆ. ಮುಂದೆ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂತೆ ಈ ಹೆಣ್ಮಕ್ಳನ್ನ ಮತ್ತು ಸುಮುಖನ್ನ ತುಂಬ, ಅದರಲ್ಲೂ ದತ್ತಣ್ಣ ಅವ್ರನ್ನ ಆ ವಯಸ್ಸಿನಲ್ಲಿ ಅವ್ರನ್ನೂ ಕೂಡ ಬಿಡಲಿಲ್ಲ, ರಂಗಣ್ಣ ರಘುವ್ರನ್ನೂ ಬಿಡಲಿಲ್ಲ. ಇವರೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳಿರ್ಬೋದು, ಡೈರೆಕ್ಟ್ರ್ ಇರ್ಬೋದು, ಮತ್ತು ಗಂಗಾಧರ್ ಪ್ರತಾಪ್ ಅವರು ಇರ್ಬೋದು, ನಮ್ಮ ಶಿವೂರು ಇರ್ಬೋದು ಆರ್ಟ್ ಡೈರೆಕ್ಟ್ರು, ಮುರಳಿಯವರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು, ಎಲ್ಲರೂ. ಅದರಲ್ಲಿ ಇನ್ನೂ ಕೆಲವು ಚಿಕ್ಕ ಪ್ರತಾಪ್ ಅಂತ ಇದ್ದಾರೆ, ಮತ್ತು ನಮ್ಮ ವಿಜಯ್ ಅವರು ಇರ್ಬೋದು. ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದೊಂದು ಜಯ ಗಳಿಸ್ಬೇಕು ಅಂತ ಹೊರಟವ್ರೆ. ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು, ಏನು ಮಾಧ್ಯಮದವರಿದ್ದೀರಿ ತಾವುಗಳು ಮತ್ತು ಕನ್ನಡ ಪ್ರೇಕ್ಷಕರು. ಖಂಡಿತವಾಗ್ಲೂ ಇದು 18 ವರ್ಷ ಆದಮೇಲೆ ಇದು ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕೆಲವರ ಬದುಕು ಹಸನಾಗುತ್ತೆ ಮತ್ತು ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನು ನಾನು ಅದು ಇಷ್ಟಪಡ್ತೀನಿ. ನಂದು ಪ್ರೊಡ್ಯೂಸರ್ ಅಷ್ಟೇ, ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು, ಎಫರ್ಟ್ ಎಲ್ಲನೂ ವೇದಿಕೆ ಮೇಲಿರುವಂಥ ಏನು ಡೈರೆಕ್ಟ್ರ್ ಇರ್ಬೋದು ಮತ್ತು ಕಲಾವಿದರು ಇರ್ಬೋದು, ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಗಾಳಿಬೆಟ್ಟದಲ್ಲಿರ್ಬೋದು, ಮುರೋಡ್ ಇರ್ಬೋದು, ಮಂಗಳೂರು ಇರ್ಬೋದು, ಎಲ್ಲ ಕಡೆಯೂ ಈ ಸಿನಿಮಾ ವಿಭಿನ್ನವಾಗಿದೆ. ಎಲ್ಲೋ ಸ್ಟುಡಿಯೋದಲ್ಲಿ ಸೆಟ್ ಹಾಕ್ಬಿಟ್ಟು ಮಾಡೋದಾದರೆ ಈಸಿಯಾಗಿ ಮಾಡ್ಬೋದು. ಇದೆಲ್ಲ ಶ್ರಮಕ್ಕೆ ಅವರು ಸಾರ್ಥಕ ಸಿಗಲಿ ಅನ್ನೋದ್ರ ಜೊತೆಗೆ ನನ್ನ ಸ್ವಾರ್ಥವೂ ಇದೆ, ನನಗೂ ಚೆನ್ನಾಗಿ ಓಡಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ಮಾತಾಡೋಕ್ಕೆ ಕಲ್ಪಿಸ್ಕೊಟ್ಟ ತಮ್ಮೆಲ್ಲರಿಗೂ ಅನಿಸಿ ನಾನು ಹೇಳೋದು ಮುಗಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಈ ಹಾಡು ಮೊದಲು ಒಂದ್ಸತಿ ಗಂಗಣ್ಣವ್ರ ಆಫೀಸಲ್ಲಿ ನಾನೊಂದು ಸಾಲ ಹೇಳಿದ್ದೆ ಕೃಷ್ಣಪ್ಪಣ್ಣಾಗಿ, ಹೂ ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ, ಅದೇ ನಿನ್ನಂತವನೇ ಅವನ ತಲೆ ಕೆಟ್ಟವನು ಬರ್ದಿರ್ತಾನೆ, ಅವ್ನು ಸಿಕ್ಕರೆ ಏನು ಮಾಡ್ತೀವಿ ಯಾಕೆ ಹೇಳಿದೆ. ಅವರ ಸೆನ್ಸ್ ಆಫ್ ಹ್ಯೂಮರು ಮತ್ತು ಅವರ ಧೈರ್ಯ ಯಾವತ್ತೂ ಹಿಂಗೆ ಇರ್ಬೇಕಣ್ಣ. ನಿಮ್ಮ ಮಾತಾಗಲಿ ನಿಮ್ಮ ಧೈರ್ಯ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಮ್ಮ ಮಾತು ಮತ್ತು ಇದು ಭಟ್ರು, ನಾನು ಡೈರೆಕ್ಟ್ರು, ನಾನು ದೊಡ್ಡ ಎತ್ತರವಾದವರು ಅಂತ ಯಾವತ್ತೂ ನನ್ನ ಮುಂದೆನೂ ಅವ್ರು ಹೇಳ್ಕೊಂಡಿಲ್ಲ. ನಾನು ಪ್ರೊಡ್ಯೂಸರು ಅಂತ ನಾನು ಅವ್ರ ಮುಂದೆನೂ ಹೇಳಿಲ್ಲ. ಒಂದು ಕುಟುಂಬದ ಥರ ಇದ್ದೀವಿ, ಅದಕ್ಕೊಂದು ಸಂತೋಷ ಇದೆ. ಅಲ್ಲ, ಅದು ಹೂ ದುಂಬಿ ಕಥೆ ಬರ್ದೊಂದು ಸಿಕ್ಕರೆ ಏನು ಮಾಡ್ತೀನಿ, ನನಗೆ
ಬ್ಲ್ಯಾಂಕ್ ಆಗ್ಬಿಟ್ಟ. ಹರಿನ್ ಕೇಳೋಣ ಅಂತಿದ್ದೆ, ನನಗೆ ಹರಿಗೆ ತುಂಬ ಇಷ್ಟ, ಇದೊಂದು ಡೈಮೆನ್ಷನ್ ಇದೆ ನೋಡಿ ಹರಿ ಅಂತಂದಿದ್ದೆ. ಸೊ ದೊಡ್ಡಮ್ಮ ಅವ್ರ ವೇದಿಕೆಗೆ ಬರಬೇಕು. ತುಂಬ ಧೈರ್ಯವಾಗಿ ನಾನು ಮೈಕ್ ಹಿಡ್ಕೊಂಡು ದೊಡ್ಡಮ್ಮ ಅಂತೀನಿ ಅಂದ್ರೆ ಲೆಕ್ಕ ಹಾಕಿ. ಆಡಿಯೋ ಕಂಪನಿಯವರು ಡಿಬಿಟ್ಸು ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆ ಅವ್ರದ್ದೇ. ಹಾಗೆ ಶಿವಣ್ಣ ವೇದಿಕೆಗೆ ಬರಬೇಕು. ಮುರಳಿ ಮಾಸ್ಟ್ರು ಇದನ್ನ ಇಷ್ಟು ಬ್ರಿಲಿಯಂಟ್ ಆಗಿ ಕೊರಿಯೋಗ್ರಫಿ ಮಾಡಿದಂತಹ ನಿಮ್ಮೆಲ್ಲರ ಸಾರ್ವಕಾಲಿಕ ಬಾಮೈದ ಮುರಳಿ ಅವರು ವೇದಿಕೆನ ಅಲಂಕರಿಸಬೇಕು. ಹಾಗೆ ಈ ಕಾರ್ಯಕ್ರಮದ ನಿಜವಾದ ನಾಯಕ ಹರಿಕೃಷ್ಣ ವೇದಿಕೆಗೆ ಬರಬೇಕು. ಸಂಜಿತ್ ವೇದಿಕೆಗೆ ಬರಬೇಕು ಅಂತ ಸೀನಿಯರ್ ಇರಬೇಕು. ಸುಮುಖ ಎರಡು ಮಾತು. ಓಕೆ ಓಕೆ ನಮಸ್ಕಾರ. ಹೂ ತುಂಬಿಯ ಕಥೆಯ ಫಸ್ಟ್ ಇವತ್ತಿಂದು 18 ವರ್ಷ ಒಳಗೆ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅವಾಗ ಈ ಸಾಂಗ್ ತುಂಬ ಹಿಟ್ ಆಗಿತ್ತು, ಎಲ್ಲರ ಬಾಯಲ್ಲೂ ಇವತ್ತು ಕೇಳ್ತೀವಿ ಅದನ್ನು. ಹಾಗೆ ಹೂ ತುಂಬಿ ಕೇಳಿದಾಗೂ ನಾನು ಯಾವಾಗಲೂ ಗುಂಗುಣಿಸ್ತೇನೆ. ಆ್ಯಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದರೆ, ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತೊಗೊಂಡಿದ್ವಿ. ಎಲ್ಲರೂ ಹೇಳ್ತಾರೆ ಇಬ್ರು ಒಂದೇ ಥರ ಕಾಣ್ತಿರಲ್ಲ, ಟ್ವಿನ್ಸ್ ಥರ ಅನ್ನಿಸ್ತಿರಲ್ಲ ಅಂತ. ಸೆಪ್ರೇಟೆಡ್ ಇನ್ ಕೆ ಸಿ ಜನರಲ್ ಹಾಸ್ಪಿಟಲ್. ಸೀರಿಯಸ್ಲಿ ನಂಗೆ ತುಂಬ ಖುಷಿ ಕೊಟ್ಟು. ಒಂದು, ಸಂಜಿತ್ ಹಾಡೋದು ಈ ಸಚ್ ಅ ಟ್ರೆಂಡ್ ಇವತ್ತಿನ ಟೈಮಲ್ಲಿ. ಎಲ್ಲ ಹುಡುಗಿಯರು, ಎಲ್ಲ ಯಂಗ್ ಹುಡುಗರು, ದಿ ಲವ್ ಹಿಸ್ ವಾಯ್ಸ್. ಆಮೇಲೆ ಇದು ನಮ್ಮ ಕನಸು, ನನ್ನ ಏಜ್ ಗ್ರೂಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನಿಸಿತ್ತು. ಇದು ಯಾವಾಗಲೂ ಅನಿಸಿತ್ತು. ಸರ್ಗೂ ಒಂದ್ಸಲ ಹೇಳಿದೆ, ಸರ್ ಸಂಜಿತ್ ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಂತ. ಅದು ಹಾಗೆ ಆಯಿತು, ಒಂಥರ ಮ್ಯಾನಿಫೆಸ್ಟೇಷನ್ ಅದು. ಐ ಆಮ್ ಸೋ ಗ್ಲ್ಯಾಡ್ ಯುವರ್ ಪಾರ್ಟ್ ಆಫ್ ದಿಸ್. ಮೋರ್ ಹರಿ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡನ್ನ. ಇಟ್ಸ್ ಸೋ ಯೂತ್ಫುಲ್. ಮತ್ತು ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಅಫ್ಕೋರ್ಸ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು. ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸಸ್. ಈ ಕೃಷ್ಣಪ್ಪ ಅವ್ರು ಸಿನಿಮಾ ಮಾಡ್ತಾರೆ ಅಂದರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ. ನಾವು ನೋಡಿದ್ದೀವಿ ಮುಂದೆನೂ ಹಿಂಗೆ ಆಗುತ್ತೆ. ಥ್ಯಾಂಕ್ ಯು ಡಿ ಬೀಟ್ಸ್ ಮ್ಯಾಮ್, ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲ್ಯಾಟ್ಫಾರ್ಮ್. ಇನ್ನೂ ತುಂಬ ಮಾತುಗಳಿದೆ, ಅದು ಮುಂದೆ ಬರ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಪ್ರೆಸ್. ಮುರಳಿ ಸರ್ ಮಾಸ್ಟರ್, ನಮ್ಮ ಮಾಸ್ಟರ್ ವಾಸ್ ಸೋ ಗುಡ್. ಥ್ಯಾಂಕ್ ಯು ಮಾಸ್ಟರ್. ತುಂಬ ಕಾಟ ಕೊಡ್ತೀನಿ ಮಾಸ್ಟರ್ಗೆ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇನ್ನಿಬ್ಬರನ್ನ ನೆನೆಯಲೇಬೇಕು. ಛಾಯಾಗ್ರಾಹಕ ಸಂತೋಷ್ ಪಾದಾಜೆ ಮತ್ತು ಶಿವಕುಮಾರ್ ಕಡ್ಡಿ ಡೈರೆಕ್ಟರ್. ಅವರಿಬ್ಬರ ಕಾಂಟ್ರಿಬ್ಯೂಷನ್ ನೀವು ಹೋಗ್ತಾ ನೋಡಬಹುದು ಸಿನಿಮಾದಲ್ಲಿ. ಅವರಿಬ್ಬರು ಮಹನೀಯರ ಶ್ರಮ ಈ ಹಾಡಿಗೆ ಸಿಕ್ಕಾಪಟ್ಟೆ ಇತ್ತು. ಅವರಿಬ್ಬರು ಕಾರಣಾಂತರಗಳಿಂದ ಇವತ್ತಿಲ್ಲ, ಜೊತೆಗೆ ಶೂಟಿಂಗ್ಗಳಲ್ಲಿದ್ದಾರೆ. ಅವರ ಪರವಾಗಿ ಮುರಳಿ ಎರಡು ಮಾತಾಡಬೇಕು. ಮೈ ಕಡ್ಕೊಂಡೆ ಬಂದ್ಬಿಟ್ಟೇನು ಅಲ್ಲಿಂದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಯೋಗರಾಜ್ ಭಟ್ರ ಸರ್ಗೆ ತುಂಬ ಖುಷಿ ವ್ಯಕ್ತಪಡಿಸ್ತೀನಿ. ಯಾಕಂದರೆ ನಾನು ಮನಸಾರಿ ಆಗಿರ್ಬೋದು, ಪಂಚರಂಗಿ ಆಗಿರ್ಬೋದು, ಡ್ರಾಮಾ, ಈ ಎಲ್ಲ ಹಾಡುಗಳಿಗೆ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ. ಅದಾದಮೇಲೆ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನನಗೆ ಈ ಥರ ಒಂದು ಡುಯೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಹರಿ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡುಗಳಿದೆ ಅಷ್ಟಕ್ಕೆ ನಂದು ಕೊರಿಯೋಗ್ರಫಿ ಒಳ್ಳೊಳ್ಳೆ ಅವ್ರ ಮ್ಯೂಸಿಕ್ಕಿಂದ ನನ್ನ ಹಾಡು ಕೊರಿಯೋಗ್ರಫಿ ಸಾಂಗ್ಸ್ಗಳು ಭಾಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ. ಹರಿ ಸರ್ ತುಂಬ ಥ್ಯಾಂಕ್ಸ್. ಆಮೇಲೆ ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು. ನಮ್ಮ ಸತ್ಯಾಗ್ರೆ ಸರ್ಗೂ ಅಷ್ಟೇ, ಅವ್ರ ಹಾಡುಗಳು ಬಹಳ ಹಿಟ್ ಆಗ್ತವೆ. ಅದರಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗುತ್ತೆ. ನನ್ಗೆ ಖುಷಿಯಾಗಿದ್ದೇನೆಂದರೆ ನಮ್ಮ ಸಾರ್ ಪ್ರೊಡ್ಯೂಸರ್ ಸರ್ ನನ್ನ ಹೆಸರು ಹೇಳಿದ್ರಲ್ಲ, ಭಾಳ ಖುಷಿ ಆಗೋಯ್ತು. ಯಾಕೆಂದರೆ ಅಷ್ಟಾಗಿ ಗೊತ್ತಿರೋದಿಲ್ಲ ಆ ಕೊರಿಯೋಗ್ರಾಫರ್ ಹೆಸರುಗಳು. ಬಟ್ ಸಾರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದರೆ ಓಕೆ, ಈ ಸಾಂಗ್ ಒಂದು ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯಿತು. ನನ್ನ ಗಂಗಣ್ಣ ನಮ್ಮ ಬೇರೆ ಹುಡುಗ ಇವನು ಕೊಡ್ಬೇಕು ಈ ಸಾಂಗ್ಗಳು ಅಂತೇಳಿ ನನಗೆ ಇದು ಮಾಡಿಕೊಟ್ರು. ಆಮೇಲೆ ಪ್ರತಾಪಣ್ಣ
ಥ್ಯಾಂಕ್ ಯು. ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗಲ್ಲಿ, ಭಾಳ ಖುಷಿ ಆಯಿತು ನಿಜವಾಗ್ಲೂ. ಯಾಕಂದರೆ ಈ ಸಾಂಗ್ ಮಾಡಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ಗಳಾಗಿರ್ಬೋದು, ಆಮೇಲೆ ಪ್ರತಿಯೊಂದೂ ನಾವು ಒಂದು ಸೆಟ್ಟಲ್ ಮಾಡೋದು ಭಾಳ ಕಷ್ಟ ಇದೆ. ಸಾಂಗ್ಸ್ಗಳು ಮಾಡೋದು 4 ಗೋಡೆ ಮಧ್ಯದಲ್ಲಿ ಮಾಡೋದು, ಬಟ್ ಅದನ್ನು ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಡು ಮಾಡಿದ್ವಿ. ಭಾಳ ಖುಷಿ ಆಯಿತು ನನಗೆ. ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಭಾಳ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ. ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸಿಂದನೇ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ. ಹಾಗೂ ನಮ್ಮ ಆರ್ಟ್ ಡೈರೆಕ್ಟ್ರು. ಥ್ಯಾಂಕ್ ಯು ಎಲ್ರಿಗೂ. ಈ ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನದು ಒಂದು ನಂಬಿಕೆ. ಥ್ಯಾಂಕ್ ಯು ಸರ್ ಎಲ್ರಿಗೂ. ದಂಡಾಜಿ ನಿಮಗೂ ಅಷ್ಟೇ ಥ್ಯಾಂಕ್ ಯು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಈ ಸಾಂಗಿಗೆ ಪ್ರತಿಯೊಂದು. ಸರ್ 3 ದಿವಸ ಸರ್ ಆ ಚುಮ್ಮನ ಹೇಗಿರ್ಬೇಕು ಅಂದರೆ ಒಂದು ಪರದೆ ಮೇಲೆ ಇರಬೇಕು ಅನ್ನೋದು. ಒಂದು ಮಿನಿಟ್ಸ್ಗಳು ತೊಗೊಂಡು ಒಂದೊಂದು ಶಾರ್ಟ್ಗೂ ಒಂದೊಂದು ಲೈನ್ಗೂ ಒಂದೊಂದು ಥರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನು. ಆಮೇಲೆ ಪ್ಯಾಂಥರ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ ನಾವು ಇದರಲ್ಲಿ. ಟೊರಾ ಅಂತ ನಮ್ಮ ಇನ್ನೊಂದು ಹೀರೋಯಿನ್ ಇದ್ದಾರೆ ಆ ಸಾಂಗಲ್ಲಿ, ಅದು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಅದು ಒಂದು ಟ್ರೈಬಲ್ ಸಾಂಗ್. ಈಗ ಒಂದೇ ಏರಿಯಾದವರಾದಂಥ ಶ್ರೀಯುತ ಮುರಳಿ ಅವರು, ಶ್ರೀಯುತ ಗಂಗಾಧರ್ ಅವರು ಮತ್ತು ಶ್ರೀಯುತ ಇತಾಪಿ ಅವರು ಒಂದೇ ಕಡೆ ನಿಂತ್ಕೊಂಡು ಗಂಗಾಧರ್ ಅವರು ಮಾತಾಡಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಇವತ್ತು 18 ವರ್ಷ ಆಗಿದೆ ಅಂದರೆ ನನಗೂ ನಂಬಕ್ಕಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ರು ಈಗ ಹೀಗೆ ಇದ್ದೀರಾ 18 ವರ್ಷದಿಂದಾನೆ ಅಂತ. ಈಗಲೂ ಕೂಡ ನನಗೆ ಮುಂಗಾರು ಮಳೆ ಕಾರಣ ಹೇಳಿದ್ದು ಕೆಲವರು ಹೇಳಿದ್ರು ಸರ್. ಟಿ ಶರ್ಟ್ ಬೇರೆ ಕೊಟ್ಟಿದ್ದೀರಲ್ಲ ಅದಕ್ಕೆ. 20 ವರ್ಷ ಕರೆಕ್ಟಾಗಿರುತ್ತೆ. 18 ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ 18 ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ, ಈಗಿನ್ನೂ ಅವರು ಕೂಡ ಹೆಂಗಾಗಿದ್ದಾರೆ, ಇನ್ನೂ ಆಕ್ಟಿವ್ ಆಗಿದ್ದಾರೆ. 1 ವಾರ ಕರೆಕ್ಟಾಗಿ ಊಟ ಬೇಕು ಅವ್ರಿಗಷ್ಟೇ. ಫಸ್ಟು 18 ವರ್ಷದ ಹಿಂದೆ. ಈಗ 5 ಗಂಟೆಗೆ ಊಟ ಮಾಡೋದು ಅವರು, ಬೆಳಗ್ಗೆ 12 ಗಂಟೆಗೆ ಟಿಫನ್ ಮಾಡ್ತಾರೆ. ಹಾಗೆ ಈ ಸಿನಿಮಾಗೂ ಕೂಡ ಇವತ್ತು ಒಳ್ಳೆಯ ಹಾಡು ಬಿಡುಗಡೆ ಆಗಿದೆ. ಅವತ್ತಿಂದ 18 ವರ್ಷದಿಂದನೂ ಕೂಡ ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಏಕೆಂದರೆ ಈಗ ಏನು ಲಿರಿಕ್ಸು, ಏನು ಮ್ಯೂಸಿಕ್ಕು, ಹರಿ ಸರ್ ಏನು ಮಾಡಿದ್ದಾರೆ, ಏನು ಮೇಕಿಂಗ್ ಮಾಡಿದ್ದೀವಿ ಅಂತಲ್ಲ, ನೀವೇ ಪ್ರಮುಖ ಕಾರಣಕರ್ತರು. ಏಕೆಂದರೆ ಇದನ್ನು ಮನೆ ಮನೆಗೆ ರೀಚ್ ಮಾಡಿಸೋದು, ಎಲ್ರಿಗೂ ರೀಚ್ ಮಾಡಿಸೋದು ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೋಸ್ಕರ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಹಾಗೆ ನಾನು ವಾಸಣ್ಣಗೆ ಮತ್ತು ಶ್ಯಾಮಗೆ ವೈಯಕ್ತಿಕವಾಗಿ ನಮಸ್ಕಾರ ಮಾಡೋದಕ್ಕೆ, ಅದು ಮುಂಗಾರು ಮಳೆಯ 18ನೇ ಹುಟ್ಟದ ಹಬ್ಬದ ದಿವಸ. ಯಾಕಂದರೆ ಅವತ್ತು ಇದೇ ಥರ ಯಾವುದೋ ಒಂದು ಕಾರಣಕ್ಕೆ ಸಿಕ್ಕಿದ್ವಿ ನಾವು, ಮುಂಗಾರು ಮಳೆ ರಿಲೀಸ್ ದಿವಸ. ಇವತ್ತು ಅವರು ಇಲ್ಲಿದ್ದಾರೆ. ಹಾಗೆ ಮತ್ತೆ ತುಂಬ ಹೊಸ ಮುಖಗಳಿದ್ದಾವೆ. ಯಾರಾದರೂ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಈಗ ಟಿ ಬೀಟ್ಸ್ ಪರವಾಗಿ ದೊಡ್ಡಮ್ಮನವ್ರು ಮಾತಾಡಬೇಕು, ಶೈಲಜಾ ನಾಗು ಅವರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರೊಡ್ಯೂಸರ್ ಕೃಷ್ಣಪ್ಪನವ್ರಿಗೆ 18 ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮಗೆ ಯೋಗರಾಜ್ ಭಟ್ ಆ್ಯಂಡ್ ದ ಎಂಟೈರ್ ಟೀಮ್, ಗಂಗಾಧರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನು ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿದ್ದೀವಿ. ವಂಡರ್ಫುಲ್ ಕಾಂಬಿನೇಷನ್, ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು. ಇದು ಆ ನಿಟ್ಟಲ್ಲಿ ಆಗಲಿ ಅಂತ ಎಲ್ಲರ ಆಶಯ. ಆ್ಯಂಡ್ ಈ ಸಾಂಗು ತುಂಬ ಅತ್ಯದ್ಭುತವಾಗಿದೆ. ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬ ಇಷ್ಟ. ಅವರ ಕಾಂಬಿನೇಷನ್ ಸಾಂಗ್ಸ್ ತುಂಬ ತುಂಬ ಯಾವಾಗಲೂ ಅದು ಇಮಿಡಿಯೇಟಾಗಿ ಫಸ್ಟ್ ಟೈಮ್ ಕೇಳಿದಾಗಲೇ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್. ಜೊತೆಗೆ ನಮ್ಮ ಸಂಜೀತ್ ಹೆಗ್ಡೆ ಅವರ ವಾಯ್ಸು, ಅದು ಇಟ್ ಹ್ಯಾಸ್ ಆ್ಯಡೆಡ್ ಅದು ಮೇಲ್ ಕ್ರೀಮ್ ಕೋಟಿಂಗ್ ಥರ ತುಂಬ ಚೆನ್ನಾಗಿದೆ. ಈ ನಾನು ಯಾರ್ಯಾರಿಗೆ ಡಿ ಬೀಟ್ಸ್ ಮುಖಾಂತರ ನಾವು ಏನು ಡಿ ಬೀಟ್ಸಿಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ, ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ಗೆ ನಾವು ಕಳಿಸಿದ್ವೋ ಈ ಹಿಂದೆ ಕೇಳಿಸಿದ್ವೋ, ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳಿದರು. ಆ್ಯಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ. ಸೊ ಫರ್ದರ್ ಎಲ್ಲ ಸಾಂಗ್ಸು ಅದೇ ನಿಟ್ಟಲ್ಲಿ ಇರುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ಸಾಂಗನ್ನು, ಸಿನಿಮಾನ ಜನಕ್ಕೆ ತಲುಪಿಸಿ ಹೆಚ್ಚು ಜನ ಇದನ್ನು ಶೇರ್ ಮಾಡಿ. ಆ್ಯಂಡ್ ಯಂಗ್ಸ್ಟರ್ಸ್ ಸುಮುಖ ಮತ್ತು ಸಾರಿ ನಂಗೆ ಇಬ್ಬರು ಹುಡುಗಿಯರ ಹೆಸರು ಗೊತ್ತಿಲ್ಲ, ರಾಶಿಕಾ ಆ್ಯಂಡ್ ಅಂಜಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸುಮುಖ ನಮ್ಮ ಹುಡುಗ, ಅವನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಮೇಟ್.
ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿನ್ನನ್ನು ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡಬೇಕು ಅಂತ ಆಸೆ ಇದೆ ಕಣೋ. ಯಾ, ನಮಸ್ತೆ. ಹಾಗೆ ಇನ್ನೊಬ್ಬ ನಿಲಯದ ಕಲಾವಿದರು ಸೂರಜ್ ಅವರು ವೇದಿಕೆಗೆ ಬೇಕು. ಅವನು ಅವಾಗಿಂದ ಹುಡುಕ್ತಿದ್ದೀನಿ, ಕಾಣಿಸ್ತಾ ಇಲ್ಲ. ಶಿವಣ್ಣ, ನಾವು ಕರೆಯೋದು ಶಿವಧ್ವಜ್ ಅವ್ರನ್ನ ಶಿವಣ್ಣ ಅಂತ. 2 ಮಾತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಇನ್ನೇನು 3 ದಿನ ಬಾಕಿ ಇದೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ, ಹೊಸ ಅಲೆಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸಿನಿಮಾಕ್ಕೆ ಕಷ್ಟಪಟ್ಟರು ಅದನ್ನು ನೋಡಿದಾಗ ಈ ಸುಮುಖ್ ಆ್ಯಂಡ್ ಇಬ್ಬರು ಹೀರೋಯಿನ್ಸ್ಗಳು, ನಾನು ಕಣ್ಣಾರೆ ನೋಡಿದ್ದೀನಿ. 24 ಗಂಟೆನೂ ಸಮುದ್ರ ಒಳಗಡೆ ಬಿದ್ದಿದ್ರು, ಆ ಸ್ಯಾಂಡ್ಗಳೆಲ್ಲ ಕಿವಿ ಒಳಗಡೆ ಹೋಗಿತ್ತು. ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ, ಎಲ್ಲ ಟೆಕ್ನಿಷಿಯನ್ಸು, ನಿರ್ದೇಶಕರು, ಎವ್ರಿಬಡಿ. ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು. ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು, ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ, ಅದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ, ಅದನ್ನು ಹೊಸ ರೀತಿಯಲ್ಲಿ ಮಾಡುವಂಥ ನಿರ್ದೇಶಕರು ಒಂದು ಒಳ್ಳೆ ಕತೆ, ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನು ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತು ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನಂಗೆ ಭಾಳ ಖುಷಿ ಆಗ್ತಿದೆ. ಒಬ್ಬ ಕಲಾವಿದನಾಗಿ ನಾನು ಹ್ಯಾಪಿ. ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಳ್ತೀರಿ ನೀವೆಲ್ಲರೂ. ಅದಕ್ಕೆಲ್ಲ ಕಾರಣಕರ್ತರು, ಆಯ್ಕೆ ಮಾಡಿದಂಥ ನಿರ್ದೇಶಕರು. ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡೋರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ಸಲ್ಲಿ. ಆ ಸೇಲೆಬಲ್ ಪ್ರಾಪರ್ಟಿನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂಥ ಒಂದು ಕೆಲಸ ಮಾಡಿದ್ದೀರಿ ನಿರ್ದೇಶಕರೇ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ಇದರ ಜೊತೆಗೆ ಇಡೀ ಪ್ರೊಡಕ್ಷನ್ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವ್ರ ಆಸೆ ಏನು ಅಂತ. ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು. ಹೊಸೊಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ. ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ನ ಮಾಡಿದ್ದಾರೆ. ಗಂಗಾದವರು ಮತ್ತು ನಮ್ಮ ಪ್ರತಾಪ್ ಅವರು, ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ, ಎಲ್ಲವೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ. ಆ್ಯಂಡ್ ಸಂತೋಷ್ ಐಪಾತಾಜಿ ಅವರ ಹೆಸರು ಹೇಳಬೇಕಾಗತ್ತೆ, ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಮುರಳಿ ಸರ್ ಸಾಕದಾಗಿತ್ತು, ಸೂಪರ್ ಆಗಿತ್ತು. ಸೊ ಎಲ್ಲ ರೀತಿಯಲ್ಲಿ ಸಾಕಾರ ಮಾಡಿದ್ದಾರೆ ಈ ಸಿನಿಮಾಕ್ಕೆ. ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ. ಖಂಡಿತ ಈ ಸಿನಿಮಾ ನೋಡಿದಾಗ, ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಮತ್ತಷ್ಟು ಕಲಾವಿದರನ್ನ ಹುಟ್ಟಾಕುವಂಥ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟು ಸಾಂಗ್ ನೋಡಿದೆ, ತುಂಬ ಒಂಥರ ಟೆನ್ಷನ್ ಆಯಿತು. ಒಂದು 3 ಜಾಗದಲ್ಲಿ ಒಂಚೂರು ಬೇಜಾರಾಯಿತು. ಏನು ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ, ಅದು ನೋಡಿ ಒಂಚೂರು ಬೇಜಾರಾಯ್ತು ನನಗೆ. ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಮೇಲೂ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮ್ಗೊಂದು ಈ ಥರ ಚಾನ್ಸೇ ಇಲ್ಲ ಸರ್. ಎಲ್ಲೋದ್ರು ಚಾನ್ಸ್ ಕೂಡ. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದರೆ ಹೀರೋನೇ ಆಗಬೇಕು ಅಂತ. ಅದು ಹೀರೋನ್ ಆದ್ರೆ ನಾನು ಫಸ್ಟ್ ಸಾಂಗ್ ಮುರಳಿ ಸರ್ಗೆ ಬಿಡೋದು, ಯಾಕಂದ್ರೆ ಅವ್ರು ಕಿಸ್ ಕೊಡಿಸ್ತಾರೆ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ಗೆ ಹೇಳಬೇಕು, ಯಾಕಂದರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಕ್ರೆಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮಗೆ. ಸೊ ನಿಮ್ಮಿಂದ ಈ ಅವಕಾಶ. ಹಾಗೆಯೇ ಕೃಷ್ಣಪ್ಪ ಸರ್ ಮತ್ತು ಗಂಗಾಧರ್ ಸರ್, ಥ್ಯಾಂಕ್ ಯು ಸೊ ಮಚ್. ಗಂಗಾಧರ್ ಸರ್ ಅಂತೂ ತುಂಬ ಚೆನ್ನಾಗಿ ನೋಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ. ಅಂದರೆ ಡೈಲಿ ನಮಗೆ ನಾನ್ ವೆಜ್ ಸೆಟ್ಟಲ್ಲಿ ಮಟನ್ನು, ಫಿಶ್ಶು ಎಲ್ಲ, ಅಂದರೆ ಡೈಲಿ ಎಲ್ಲೋದ್ರೂ ನಮಗೆ ತುಂಬ ಚೆನ್ನಾಗಿ. ಇಲ್ಲ ಸರ್, ಇಲ್ಲ. ಸೊ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಹೀರೋ ಬಗ್ಗೆ ಏನು ಹೇಳೋದು ಬೇಡ. ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಗಡ್ಡ ವಿಜಯ್ ಅವರು ವೇದಿಕೆಗೆ ಬರಬೇಕು.
ಹಾಗೆ ಹಗಲಲ್ಲಿ ನಾನು ತುಂಬ ನನ್ನ ಹೋರಾಟದಲ್ಲಿ ಜೊತೆಗಿದ್ದವರು ಹಗಲು ರಾತ್ರಿ ಎರಡರು ಗಡ್ಡ ವಿಜಿ ಅಮೋಲ್ ವೇದಿಕೆಗೆ ಬರಬೇಕು. ಇದಿಷ್ಟು ನನ್ನ ತಂಡ. ಎಲ್ರಿಗೂ ಟಿ ಶರ್ಟ್ ಹಾಕೊಳ್ಳಿ, ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ವೇತ ಹರಿಕೃಷ್ಣ ಅವ್ರು ಹಾಕಿಲ್ಲ. ಆ ಶಿಕ್ಷೆಗೆ ಅವರು ಒಂದೆರಡು ಸಾಲನ್ನ, ಈ ಹಾಡಿನ 2 ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತೇನೆ. ನಾನು ಹಾಕಿಲ್ಲ ಅಂತಲ್ಲ, ನಾನು ಕೊಟ್ಟಿಲ್ಲ. ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದೇನೆ. ವೇದಿಕೆ ಅಲ್ಲ, ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಚಬೇಕಲ್ಲ, ಯಾರಾದ್ರು ನಂದು ಯಾರೋ ಹಾಕೊಂಡಿದ್ದಾರೆ, ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳೋಣ ಅಂತ. ಸೂರಜ್ ಇಲ್ಲ, ನಾನು ಕಡಿಮೆ ಆಗಿದ್ದೀನಿ ಸರ್. ನಾನು ಒಂದ್ಸತಿ ಮಾತಾಡೋದೇ ಕಷ್ಟ, 2ನೇ ಸತಿ ಮಾತಾಡೋಕೆ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದು ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟೀ ಶರ್ಟ್ ಬಂದು ಅದು ತುಂಬ ಖುಷಿ ಇದೆ ನನಗೆ. ಅಲ್ಲ, ಈಗ ಬದಲಾಯಿಸ್ಕೊಳಕ್ಕಾಗಲ್ಲ, ಆಮೇಲೆ ಹಾಕೋತೀನಿ. ಆಮೇಲೆ ಹಿಂಗ ಸರ್ ಶೇವಿಂಗ್ ಮಾಡೋ ಥರ ಆಗ್ತಿದೆ. ಹಿಂಗೆ ಹಾಕಿ ಶೇವಿಂಗ್ ಮಾಡ್ತಾರೆ, ಹಿಂಗೆ ಮಾಡ್ತಾ ಇದ್ದಾರೆ. ಸರಿ ಬಿಡಿ. ಹಗಲಲ್ಲಿ ಕರಡಿಗೆ ಟಿ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ. ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ. ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ. ಹೊಸಬರ ಹಾದಿಗಳು, ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆಗಳಿದ್ರೆ ಇಲ್ಲ, ಊಟ ಏನು ವಿಜಿ ಮಾತಾಡ್ತೀರಾ? ಥ್ಯಾಂಕ್ ಯು. ಮತ್ತೆಲ್ಲ ಮುಗೀತು ಈಗ.